ನಮಸ್ಕಾರ ಕರ್ನಾಟಕ. ನಮ್ಮ ಚಾನೆಲ್ಗೆ ಪುನಃ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಹಳ ಸಾಮಾನ್ಯ ಮಿತ್ ಅಥವಾ ತಪ್ಪು ಕಲ್ಪನೆಯನ್ನು ಕ್ಲಿಯರ್ ಮಾಡ್ತೀನಿ. ಅಂದರೆ ಹೊಸ ಬೈಕ್ ಅಥವಾ ಕಾರ್ ತಗೊಂಡಾಗ ನೀವು ಶೋರೂಮ್ನಿಂದಲೇ ಇನ್ಶೂರೆನ್ಸ್ ತಗೋಬೇಕು ಅನ್ನೋದು. ಇದು ಕಡ್ಡಾಯವಲ್ಲ ಅನ್ನೋದು ಕಾನೂನುಬದ್ಧವಾಗಿ ಸ್ಪಷ್ಟವಾಗಿದೆ. ನಾನು ನನ್ನ ಹೊಸ ಬೈಕಿಗೆ ಹೇಗೆ 2,000ಕ್ಕೂ ಹೆಚ್ಚು ಹಣ ಉಳಿಸಿಕೊಂಡೆ ಅಂತ ಕೂಡ ತೋರಿಸ್ತೀನಿ. ಬನ್ನಿ ಆರಂಭ ಮಾಡೋಣ. ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಶೋರೂಮ್ನವರು ಇನ್ಶೂರೆನ್ಸ್ ಅನ್ನು ಅವರಿಂದಲೇ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಸತ್ಯ ಏನು ಅಂತ ನೋಡಿದ್ರೆ ಇದು ಕಡ್ಡಾಯವಲ್ಲ. ಸ್ಪರ್ಧಾತ್ಮಕ ಕಾಯ್ದೆ 2022 ಕಾಂಪಿಟಿಷನ್ ಆಕ್ಟ್ 2022 ಪ್ರಕಾರ ಸಿಸಿಐ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಿಸಿರುವಂತೆ ಆಟೋಮೊಬೈಲ್ ಡೀಲರ್ಗಳಿಂದ ಇನ್ಶೂರೆನ್ಸ್ ಖರೀದಿಸೋದು ಕಡ್ಡಾಯವಲ್ಲ. ನಿಮ್ಮ ಸ್ವತಂತ್ರ ನಿರ್ಧಾರಕ್ಕೆ ಇದು ಬಿಟ್ಟಿರಬೇಕು. ಯಾವ ಇನ್ಶೂರೆನ್ಸ್ ಕಂಪನಿಯಿಂದ ಬೇಕಾದರೂ ತಗೊಳ್ಬಹುದು. ಹಾಗಾದ್ರೆ ಕಾನೂನುಬದ್ಧವಾಗಿ ಏನು ಬೇಕು ಅಂತ ನೋಡಿ. ಹೊಸ ಕಾರುಗಳಿಗೆ 3 ವರ್ಷಗಳ ತೃತೀಯ ಪಕ್ಷ ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯ. ಹೊಸ ಬೈಕ್ಗಳಿಗೆ 5 ವರ್ಷಗಳ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿದೆ. 1 ವರ್ಷದ ಕಾಂಪ್ರಿಹೆನ್ಸಿವ್ ಕವರ್ ಅಂದ್ರೆ ಓನ್ ಡ್ಯಾಮೇಜ್ ಕವರ್ ನೀವು ಆಯ್ಕೆಯಾಗಿಸಬಹುದು. ಇದು ಕಡ್ಡಾಯವಲ್ಲ, ಆದರೆ ಒಳ್ಳೆಯದು. ನಾನು ಇತ್ತೀಚೆಗೆ ಒಂದು ಹೊಸ 2 ವೀಲರ್ ತೆಗೆದುಕೊಂಡೆ. ಆಗ ಶೋರೂಮ್ನವರು ಇನ್ಶೂರೆನ್ಸ್ಗೆ 6,000ದಿಂದ 6,500 ರೂಪಾಯಿ ಕೋಟ್ ಮಾಡಿದ್ರು. ಅದರಲ್ಲಿ 1 ವರ್ಷ ಕಾಂಪ್ರಿಹೆನ್ಸಿವ್ ಮತ್ತು 5 ವರ್ಷ ಥರ್ಡ್ ಪಾರ್ಟಿ ಕವರೇಜ್ ಇರುತ್ತೆ. ಝೀರೋ ಡಿಪ್ರಿಸಿಯೇಷನ್ ಅಂದ್ರೆ ಝೀರೋ ಡೆಪ್ ಆಡ್ ಮಾಡಿದ್ರೆ ಬೆಲೆ 7,000ದಿಂದ 7,500 ರೂಪಾಯಿಯಷ್ಟು ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ನಾನು ಸ್ವಲ್ಪ ಆನ್ಲೈನ್ನಲ್ಲಿ ಕಂಪೇರ್ ಮಾಡಿದೆ. ಅದೇ ಇನ್ಶೂರೆನ್ಸ್ ಕವರ್ ಝೀರೋ ಡೆಪ್ ಜೊತೆಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಸೇರಿಸಿಕೊಂಡು ನಾನು 5,000 ಇನ್ಶೂರೆನ್ಸ್ ಮಾಡಿಸಿಕೊಂಡೆ. ಹೀಗೆ ನಾನು 2,000ಕ್ಕೂ ಹೆಚ್ಚು ಉಳಿಸಿಕೊಂಡು ಎಲ್ಲಾ ಕವರೇಜ್ ಇರೋ ಇನ್ಶೂರೆನ್ಸ್ ತಗೊಂಡೆ. ಇದೀಗ ನಾನು ತೋರಿಸುತ್ತೀನಿ ನೀವು ಹೇಗೆ ಫೋನ್ ಪೇ ಆಪ್ ಬಳಸಿ ಇನ್ಶೂರೆನ್ಸ್ ಕಂಪೇರ್ ಮಾಡಿ ಅತ್ಯುತ್ತಮ ಡೀಲ್ ಹೇಗೆ ತಗೊಳ್ಬಹುದು ಅಂತ. ಫೋನ್ ಪೇ ಆಪ್ ಓಪನ್ ಮಾಡಿ, ಇನ್ಶೂರೆನ್ಸ್ ವಿಭಾಗಕ್ಕೆ ಹೋಗಿ, ಬೈಕ್ ಅಥವಾ ಕಾರ್ ಆಯ್ಕೆ ಮಾಡಿ. ನಾನಿಲ್ಲಿ ಬೈಕ್ ಆಯ್ಕೆ ಮಾಡ್ಕೊಳ್ತಿದ್ದೀನಿ. ಬೈಯಿಂಗ್ ಎ ನ್ಯೂ ಬೈಕ್ ಚೂಸ್ ಮಾಡಿ, ಚೆಕ್ ಪ್ಲಾನ್ಸ್ ಆಯ್ಕೆ ಮಾಡಿ, ಬೈಕ್ ನೇಮ್ ಟೈಪ್ ಮಾಡಿ. ನಾನು ನಿಮಗೆ ಮಾಹಿತಿ ಕೊಡುವ ಸಲುವಾಗಿ ಹೀರೋ ಪ್ಲೆಜರ್ ಚೂಸ್ ಮಾಡ್ತೀನಿ. ಗಾಡಿ ರಿಜಿಸ್ಟರ್ ಆಗುವ RTO ಆಯ್ಕೆ ಮಾಡಿ. ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅನ್ನು ಮ್ಯಾಕ್ಸಿಮಮ್ ಅಂತ ಚೂಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಇಂದ ರೇಟ್ ಲಿಸ್ಟ್ ಆಗುತ್ತೆ. ಈ ರೇಟ್ ವಿತೌಟ್ ಟ್ಯಾಕ್ಸ್ ಆಗಿರುತ್ತೆ. ಫೈನಲ್ ಪೇಮೆಂಟ್ ಪೇಜ್ನಲ್ಲಿ ನಿಮಗೆ ಟ್ಯಾಕ್ಸ್ ಜೊತೆ ಫೈನಲ್ ರೇಟ್ ಗೊತ್ತಾಗುತ್ತೆ. ಪರ್ಸನಲ್ ಆಕ್ಸಿಡೆಂಟ್ ಮತ್ತು ಝೀರೋ ಡಿಪ್ರಿಸಿಯೇಷನ್ ಆಯ್ಕೆ ಮಾಡಿ. ನೀವು ಇನ್ಶೂರೆನ್ಸ್ ಚೂಸ್ ಮಾಡುವ ಮೊದಲು ವಿಭಿನ್ನ ಇನ್ಶೂರೆನ್ಸ್ ಕಂಪನಿಗಳ ದರಗಳನ್ನು ಕಂಪೇರ್ ಮಾಡಿ. ಇನ್ಶೂರರ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಒಳ್ಳೆ ರಿವ್ಯೂಸ್ ಇರೋ ಇನ್ಶೂರರ್ನ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ನಾನು ನನ್ನ ರಿಸರ್ಚ್ ಪ್ರಕಾರ ಆಕೋ ಇನ್ಶೂರೆನ್ಸ್ ಆಯ್ಕೆ ಮಾಡಿದೆ. ಇಲ್ಲಿ ನೋಡಬಹುದು ಯಾವ ಇನ್ಶೂರೆನ್ಸ್ ವಿತ್ ಎಲ್ಲ ಕವರೇಜ್ ನಂಗೆ ಸುಮಾರು 7,000ದಿಂದ 7,500 ರೂವರೆಗೆ ಶೋರೂಮ್ ಅವರು ಕೋಟ್ ಮಾಡಿದ್ರು. ಅದೇ ತರಹದ ಇನ್ಶೂರೆನ್ಸ್ ಕೇವಲ 5,074 ರೂಗೆ ಸಿಕ್ಕಿದೆ. ಪೇಮೆಂಟ್ ಮಾಡಿ ತಕ್ಷಣ ಪಾಲಿಸಿ ಡೌನ್ಲೋಡ್ ಆಗುತ್ತೆ. ನೀವು ಇನ್ಶೂರೆನ್ಸ್ ತಗೊಂಡ ನಂತರ ನಿಮ್ಮ KYC ಕಂಪ್ಲೀಟ್ ಮಾಡಿ, ಗಾಡಿಯ ಚಾಸಿಸ್ ನಂಬರ್ ಮತ್ತು ಇಂಜಿನ್ ನಂಬರ್ ಎಂಟರ್ ಮಾಡಿ ಪಾಲಿಸಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಕಾಪಿಯನ್ನು ನೀವು ಗಾಡಿ ತಗೊಂಡ ಶೋರೂಮ್ಗೆ ಕಳಿಸಬೇಕು. ಅವರು ಗಾಡಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಶುರು ಮಾಡೋದಕ್ಕೆ ಇನ್ಶೂರೆನ್ಸ್ ಕಾಪಿ ಬೇಕಾಗುತ್ತೆ. ಹೀಗಾಗಿ ಮುಂದಿನ ಸಲ ನೀವು ಹೊಸ ಬೈಕ್ ಅಥವಾ ಕಾರು ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ಡೀಲರ್ ಹೇಳಿದ ಪ್ರೈಸ್ಗೆ ಒಪ್ಕೊಳ್ಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಆನ್ಲೈನ್ನಲ್ಲಿ ಕಂಪೇರ್ ಮಾಡಿದ್ರೆ ನೀವು ಸಾವಿರಾರು ರೂಪಾಯಿಗಳನ್ನು ಉಳಿಸಬಹುದು. ನಿಮಗೆ ಸಹಾಯ ಬೇಕಾದ್ರೆ ಕಾಮೆಂಟ್ ಮಾಡಿ. ಇಂಥ ಉಪಯುಕ್ತ ಮಾಹಿತಿ ನೀಡೋ ವಿಡಿಯೋಗಳು ಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೊಸ ವಾಹನದ ಪ್ರಯಾಣ ಸುರಕ್ಷಿತವಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.